ಚಿತ್ರದುರ್ಗದಲ್ಲಿ ಬೆಳೆ ನಷ್ಟ ಪರಿಹಾರದಲ್ಲಿ ವಂಚನೆಯಾಗಿದೆ. ರೈತರಿಗೆ ಬಂದಿದ್ದ 47.79 ಕೋಟಿ ಹಣ ಗುಳುಮಾಗಿದೆ. ಬೆಳೆ ಪರಿಹಾರದ ಹಣ ನುಂಗಿದ್ದಾರೆ ಅಧಿಕಾರಿಗಳು. ಚಿತ್ರದುರ್ಗದಲ್ಲಿ ಬೆಳೆ ನಷ್ಟ ಪರಿಹಾರದಲ್ಲೂ ಕೂಡ ವಂಚನೆಯನ್ನ ಎಸಗಿದ್ದಾರೆ. ರೈತರಿಗೆ ಬಂದಿದ್ದ 47.79 ಕೋಟಿ ಹಣವನ್ನ ಗುಳುಂ ಮಾಡಿದ್ದಾರೆ. ಬೆಳೆ ಪರಿಹಾರದ ಹಣವನ್ನ ಅಧಿಕಾರಿಗಳು ನುಂಗಿದ್ದು 2022-23ನೇ ಸಾಲಿನ ಬೆಳೆ ನಷ್ಟ ಪರಿಹಾರ ಹಣ ಇದು. 6 ತಾಲೂಕುಗಳ ಹಣ ದುರ್ಬಳಕೆ ಬಗ್ಗೆ ದೃಢಪಟ್ಟಿದ್ದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಹಗರಣದ ಕುರಿತು ಚಿತ್ರದುರ್ಗ ಜಿಲ್ಲಾಧಿಕಾರಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದಿನ ತಹಶೀಲ್ದಾರ್ಗಳು ಆರ್ಐ ವಿಎಗಳಿಂದ ಮೋಸ ಆಗಿದೆ, ತನಿಖೆ ನಡೆಸುವಂತೆ ಸಿಎಸ್ಗೆ ಜಿಲ್ಲಾಧಿಕಾರಿ ಪತ್ರವನ್ನು ಕೂಡ ಬರೆದಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಂಡು ಬಂದಿದ್ದು ಇದೀಗ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಕಂಡು ಕಂದಾಯ ಸಚಿವರೇ ಶಾಕ್ ಆಗಿದ್ದಾರೆ. ಕಾರಣ ತಹಶೀಲ್ದಾರ್ಗಳು ಆರ್ಐ ವಿಎಗಳು ಕೂಡ ಇದರಲ್ಲಿ ಪಾಲ್ಗೊಂಡಿರುವಂಥದ್ದು, ಭಾಗಿಯಾಗಿರುವಂಥದ್ದು, ಬೆಳೆ ನಷ್ಟ ಪರಿಹಾರದಲ್ಲಿ ಭಾರಿ ವಂಚನೆಯನ್ನ ಮಾಡಿರೋದು, ಅಧಿಕಾರಿಗಳು ಇಲ್ಲಿ ಹಣ ನುಂಗಿದ್ರ ಅನ್ನೋದಕ್ಕೂ ಕೂಡ ಒಂದಷ್ಟು ದಾಖಲೆಗಳು ಕೂಡ ಇದೆ. ಈಗಾಗಲೇ ಪರಿಹಾರದ ಹಣ ಇದು ರೈತರಿಗೆ ಸಿಗಬೇಕಾದಂತಹ ಹಣ, ಆ ಹಣ ರೈತರಿಗೆ ಸಿಗದೆ ಇಲ್ಲಿ ಅಧಿಕಾರಿಗಳೇ ತಾವೇ ಅದನ್ನ ಗುಳುಂ ಮಾಡ್ಕೊಂಡಿದ್ದಾರೆ. 47.79 ಕೋಟಿ ರೂಪಾಯಿ. ಹಾಗಾದ್ರೆ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು ಏನೇನು ಪತ್ರ ಬರೆದಿದ್ದಾರೆ, ಸಿಎಸ್ಗೆ ಬರೆದಂತಹ ಪತ್ರದಲ್ಲಿ ಯಾವೆಲ್ಲ ದಾಖಲೆಗಳನ್ನ ಕೊಟ್ಟಿದ್ದಾರೆ. 2022-23ನೇ ಸಾಲಿನಲ್ಲಿ ಬೆಳೆ ನಷ್ಟ ಪರಿಹಾರ ನೀಡಲಾಗಿತ್ತು. ಚಿತ್ರದುರ್ಗದ 6 ತಾಲೂಕಿನ ರೈತರಿಗೆ ಹಣವನ್ನ ನೀಡಬೇಕಾಗಿತ್ತು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಾಯಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ರೈತರಿಗೆ ಸಂದಬೇಕಾದಂತಹ ಪರಿಹಾರದ ಹಣವನ್ನ ಅಧಿಕಾರಿಗಳೇ ಗುಳುಂ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಯಾವ ರೀತಿಯಾಗಿ ಬೆಳಕಿಗೆ ಬಂತು? ಇದೀಗ ಜಿಲ್ಲಾಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಏನೆಲ್ಲ ದಾಖಲೆಗಳು ಸಿಕ್ಕಿದೆ ಈಗ ಅಧಿಕಾರಿಗಳ ವಿರುದ್ಧ? ಅಮಿತಾಬ್ ಜೈನ್, ಏನು ಚಿತ್ರದುರ್ಗ ಜಿಲ್ಲೆ ಅಂತ ಹೇಳಿದ್ರೆ ಬರದ ನಾಡು. ಇಲ್ಲಿ ಯಾವುದೇ ಕಾರಣಕ್ಕೂ ಮಳೆ ಸರಿಯಾಗಿ ಆಗೋದಿಲ್ಲ, ಬೆಳೆ ಕೂಡ ಸರಿಯಾಗಿ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿಯ ರೈತರಿಗೆ ಇರುವಂತಹ ಸಂಕಷ್ಟ ಸಂದರ್ಭ ಮತ್ತು ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಏನು ಕಳೆದ 2022-23ನೇ ಸಾಲಿನಲ್ಲಿ ಏನು ಬಿತ್ತಿದ್ದಂತ ಬೆಳೆಗಳು ಸರಿಯಾಗಿ ಬರ್ದಿರೋಂಥ ಸಂದರ್ಭದಲ್ಲಿ, ಮಳೆನೂ ಕೂಡ ಸರಿಯಾಗಿ ಆಗದಿರೋಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ರೈತರಿಗೆ ಸಂಕಷ್ಟ ಎದುರಾಗಿತ್ತು. ಆ ಸಂದರ್ಭದಲ್ಲಿ ಏನು ಚಳ್ಳಕೆರೆ ತಾಲೂಕಿನಲ್ಲಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ಕೂಗು ಮತ್ತು ಆರೋಪ ಕೇಳಿ ಬಂದಿತ್ತು. ಅದೇನಂತ ಹೇಳಿದ್ರೆ, ಏನು ಸರ್ಕಾರ ಬೆಳೆ ಪರಿಹಾರ ಮಾನದಂಡಗಳನ್ನ ಅಳವಡಿಕೆ ಮಾಡಿ ರೈತರಿಗೆ ಇಂತಿಷ್ಟು ಬೆಳೆ ಹಾನಿಯಾಗಿರೋದಕ್ಕೆ ಪರಿಹಾರವನ್ನ ಕೊಡ್ಬೇಕು ಅನ್ನುವಂತಹ ಯೋಜನೆಯನ್ನ ಅನುಮೋದನೆ ಮಾಡಿತು ಮತ್ತು ರೈತರಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ಪರಿಹಾರವನ್ನ ತಲುಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿತ್ತು. ಆದ್ರೆ ಆ ಅಧಿಕಾರಿಗಳು ಆ ಪರಿಹಾರವನ್ನ ಕೊಡುವಂತ ಸಂದರ್ಭದಲ್ಲಿ ಬೆಳೆ ಎಷ್ಟು ಹಾನಿಯಾಗಿದೆ ಅನ್ನುವಂತಹ ದಾಖಲೆಗಳನ್ನ ಆಡ್ ಮಾಡುವಂತ ಸಂದರ್ಭದಲ್ಲಿ ಒಂದು ಭ್ರಷ್ಟಾಚಾರವನ್ನ ಮಾಡಿರ್ತಕ್ಕಂಥದ್ದು. ಎಷ್ಟು ಬೆಳೆ ಹಾನಿಯಾಗಿತ್ತು ಅದಕ್ಕಿಂತ ಹೆಚ್ಚಿನ ಬೆಳೆ ಹಾನಿಯಾಗಿದೆ ಅನ್ನುವಂಥದ್ದನ್ನ ದಾಖಲಿಸಿ ಮತ್ತೆ ಯಾರು ನಿಜವಾದ ರೈತರಿದ್ದಾರೆ ಅವರಿಗೆ ದಾಖಲಾತಿ ಪ್ರಕಾರ ಹಣ ಸಂದಾಯ ಆಗ್ಬೇಕಾಯ್ತು. ಅದು ಅವ್ರಲ್ದೇನೆ ಬೇರೆ ಆ ಅಧಿಕಾರಿಗಳ ಸಂಬಂಧಿಕರಿಗೆ ಪರಿಚಯಸ್ಥರಿಗೆ ಹಣವನ್ನ ದಾಖಲೆಯನ್ನ ಮಾಡುವುದರ ಮೂಲಕ ಹಣ ಗೋಲ್ಮಾಲನ್ನ ಮಾಡಿರುವಂತದ್ದು. ಅದು 2022-23ನೇ ಸಾಲಿನಲ್ಲಿ ಚಳ್ಳಕೆರೆ ತಾಲೂಕಲ್ಲಿ ಹೆಚ್ಚಿನದಾಗಿ ಕಂಡು ಬಂದಿತ್ತು. ಅದರ ಹಿನ್ನೆಲೆಯಲ್ಲಿ ರೈತರು ಆರೋಪವನ್ನು ಮಾಡಿ ದೂರನ್ನು ಕೂಡ ದಾಖಲು ಮಾಡಿದ್ರು. ಆ ದೂರನ್ನ ಆಧರಿಸಿ ಇವತ್ತು ಒಂದು ಕಮಿಟಿ ರಚನೆ ಮಾಡಿ ತನಿಖೆ ಆಗ್ಬೇಕು ಅನ್ನುವಂತಹ ಆಗ್ರಹ ಎದುರಾಗಿತ್ತು. ಆ ಆಗ್ರಹಕ್ಕೆ ಸರಿಯಾಗಿ ಏನು ಈಗಿನ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ವಿನಾಯಕ್, ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳಾಗಿರುವಂತಹ ಟಿ ವೆಂಕಟೇಶ್ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಈ ಒಂದು ರೈತರ 47.79 ಕೋಟಿ ರೂಪಾಯಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್, ಈಗ ಯಾವ ರೀತಿಯಾಗಿ ನೀವು ಪತ್ರವನ್ನ ಬರೆದಿದ್ದೀರಿ, ತನಿಖೆಗೆ ಈಗ ಆದೇಶ ಆಗಿದೆಯಾ, ಹೇಗೆ? ಹೌದು, ಈಗ ಏನಾಗಿದೆ 21-22ನೇ ಸಾಲಿನಲ್ಲಿ ರೈತರಿಗೆ ಏನು ಪರಿಹಾರ ಹಂಚಿಕೆ ಮಾಡಬೇಕಾಗಿತ್ತು ಜಿಲ್ಲೆನಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸರಿಯಾಗಿ ಸಮರ್ಪಕವಾಗಿ ಅದು ಆಗಿಲ್ಲ, ದುರುಪಯೋಗ ಆಗಿದೆ ಅಂತ ಹೇಳಿ ಒಂದು ದೂರಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ಸುಮಾರು 47 ಕೋಟಿಯಷ್ಟು ಹೆಚ್ಚುವರಿಯಾಗಿ ಪರಿಹಾರ ಪಾವತಿ ಆಗಿರೋದು ಕಂಡು ಬಂದಿದೆ ಮೇಲ್ನೋಟಕ್ಕೆ ಅಂತ ಹೇಳಿ ಒಂದು ಪ್ರಾಥಮಿಕ ವರದಿಯನ್ನ ನಾವು ಈಗಾಗಲೇ ಸರ್ಕಾರಕ್ಕೆ ಅದು ಹೆಚ್ಚಿನ ತನಿಖೆ ಮತ್ತು ಇದಕ್ಕಾಗಿ ಕಳಿಸಿಕೊಟ್ಟಾಗಿದೆ, ಕಳಿಸಿದ್ದೀವಿ. ಇದರಲ್ಲಿ ನೀವು ಪ್ರಾಥಮಿಕವಾಗಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಗೊತ್ತಾಗಿದೆ ಸರ್? ಹೇಗೆ, ಯಾರು ಮಾಡಿರೋದು, ಏನು ಅನ್ನೋದ್ರ ಬಗ್ಗೆ? ಸೊ ಅದರಲ್ಲಿ ನಾವು ಪ್ರಾಥಮಿಕವಾಗಿ ತನಿಖೆ ಮಾಡೋ ಹಂತದಲ್ಲಿ ಒಂದು 2-3 ಅಂಶಗಳು ಬಹಳ ಮುಖ್ಯವಾಗಿ ನಾವು ಗಮನಿಸಿದೀವಿ. ಒಂದು ಏನಂತಂದ್ರೆ, ಈಗ ರೈತರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡುವಾಗ
ಅವರ ಅಕೌಂಟ್ ನಂಬರ್ಗಳು ಸರಿಯಾಗಿದಾವ ಮತ್ತು ಆಧಾರ್ಗೆ ಅದು ಇಂಟರ್ಲಿಂಕ್ ಆಗಿದೆಯಾ, ಅವರಿಗೆ ಅದು ಹಣ ಸಂದಾಯ ಆಗ್ತಾ ಇದೆಯಾ ಅಥವಾ ಬೇರೆ ಯಾರಿಗಾದ್ರೂ ಅದು ಹಣ ಸಂದಾಯ ಆಗಿದೆಯಾ ಅನ್ನೋದನ್ನ ಒಂದು ಪರಿಶೀಲನೆ ಮಾಡಿದೀವಿ. ಅದರಲ್ಲಿ ಬಹಳಷ್ಟು ಕಡೆ ಅವರ ಅಕೌಂಟ್ಗಲ್ಲದೆ ಬೇರೆಯವರ ಅಕೌಂಟ್ಗೆ ಅದು ಪಾವತಿ ಆಗಿರೋಂಥದ್ದು ಕೆಲವು ಕಂಡು ಬಂದಿದಾವೆ. ಇನ್ನು ಕೆಲವು ಕಡೆ ಅವರು ಕ್ರಾಪ್ ಲಾಸ್ ಆಗಿದ್ದಂತ ಎಕ್ಸ್ಟೆಂಟ್ ಏನಿದೆ ರೈತರ ಭೂಮಿಗಳು, ಆ ಎಕ್ಸ್ಟೆಂಟ್ ಗೆ ಏನ್ ಕೊಡಬೇಕಾಗಿತ್ತು ಅದಕ್ಕಿಂತ ಹೆಚ್ಚುವರಿಯಾಗಿ ಪಾವತಿಸಿದೆ. ಉದಾಹರಣೆಗೆ ಅವ್ರಿಗೆ 15,000 ಒಂದು 2 ಕುಂಟೆಗೆ ಅವ್ರ ಪರಿಹಾರ ಕೊಡಬೇಕಿತ್ತು ಅಂತಂದ್ರೆ ಅಲ್ಲಿ 30,000 40,000 ಪಾವತಿ ಮಾಡುವಂತದ್ದು, ಈ ರೀತಿ ಹೆಚ್ಚುವರಿಯಾಗಿ ಪಾವತಿ ಮಾಡಿರೋ ಕೂಡ ಇದಾವೆ. ಬೇರೆಯವರ ಅಕೌಂಟ್ಗೆ ಪಾವತಿ ಆಗಿರೋ ಇದಾವೆ. ಆಮೇಲೆ ಯಾವ ಪರ್ಟಿಕ್ಯುಲರ್ ಕ್ರಾಪ್ಗೆ ಕೊಡಬೇಕಿತ್ತು ಅದಕ್ಕೆ ಬದಲಾಗಿ ಬೇರೆ ಕ್ರಾಪ್ಗೆ ಅವರು ಟ್ರಾನ್ಸ್ಫರ್ ಮಾಡೋದಿದಾವೆ. ಈ ತರದ ವ್ಯತ್ಯಾಸಗಳೆಲ್ಲನೂ ಸುಮಾರು 47 ಕೋಟಿಯಷ್ಟು ಇದೆ ಅಂದಾಜು. ಓಕೆ, ಸೊ ಈಗ ಆದೇಶ ಬರುವ ನಿರೀಕ್ಷೆ ಇದೆಯಾ ಸರ್? ಹೌದು, ಖಂಡಿತ. ಈಗಾಗಲೇ ಸರ್ಕಾರದ ಗಮನದಲ್ಲಿ ಕೂಡ ಇದೆ. ಅದು ಸರ್ಕಾರಕ್ಕೆ ನಾವು ವರದಿಯನ್ನು ಕೊಟ್ಟಿದ್ದೀವಿ. ಅದು ಪ್ರಾದೇಶಿಕ ಆಯುಕ್ತರ ಹಂತದಲ್ಲಿ ಪರಿಶೀಲನೆಗಿದೆ. ಸೊ ಅವರು ಅದರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ಟಿ ವೆಂಕಟೇಶ್ ಅವರೇ, ನ್ಯೂಸ್ 18 ಜೊತೆ ಮಾತು